ವಾಲ್ಮೀಕಿ ಸಮಾಜದ ಮುಖಂಡರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬಿರು ಬಿಸಿಲು ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತಿರುವ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು. ಹೌದು, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದ ವೀರ ಮದಕರಿ ನಾಯಕ ಮಹಾದ್ವಾರ ಮತ್ತು ವಾಲ್ಮೀಕಿ ವೃತ್ತ ಅನ್ನು ಧ್ವಂಸ ಮಾಡಿದ್ದರಲ್ಲದೆ ಇದನ್ನು ತಡೆಯಲು ಬಂದವರನ್ನ ಬಂಧಿಸಿ ಅವರ ಮೇಲೆ ಪ್ರಕರಣ ಕೂಡ ದಾಖಲಿಸಿದ್ದರು. ಇದರಿಂದ ಆಕ್ರೋಶಗೊಂಡು ಗ್ರಾಮಸ್ಥರು ವಾಲ್ಮೀಕಿ ಸಮಾಜದ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಇನ್ನು 8 ದಿನಗಳ ಒಳಗಾಗಿ ಮಹಾದ್ವಾರ ಹಾಗೂ ಸರ್ಕಲ್ ಪುನರ್ ನಿರ್ಮಾಣ ಮಾಡಬೇಕು, ಇಲ್ಲದೇ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದರ ಜೊತೆಗೆ ದಾವಣಗೆರೆ ಬಂದ್ ಮಾಡುವ ಎಚ್ಚರಿಕೆಯನ್ನು ಮುಖಂಡರು ನೀಡಿದ್ದಾರೆ. ಹರಿಹರ ತಾಲೂಕು ಬಾನುವಳ್ಳಿ ಗ್ರಾಮದಲ್ಲಿ ಏನು 11ನೇ ತಾರೀಕು ಮದಕರಿ ನಾಯಕನ ಮಹಾದ್ವಾರವನ್ನು ಜಿಲ್ಲಾಡಳಿತ ಯಾವುದೂ ನಮ್ಮ ಗಮನಕ್ಕೆ ತರದೇನೆ ನಮ್ಮ ಸಮಾಜದ ಬಾಂಧವರಲ್ಲಿ ಬಾನುವಳ್ಳಿಯಲ್ಲಿ ನೆಲೆಸಿದರೂ ಕೂಡ 1999ರಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಎಚ್ ಶಿವಪ್ಪನವರು ಮತ್ತು ನನ್ನ ತಂದೆಯವರಾಗಿರ್ತಕ್ಕಂಥ ದಾಸಕರಿಯಪ್ಪನವ್ರ ನೇತೃತ್ವದಲ್ಲಿ ಅಲ್ಲಿ ಅವತ್ತು ಆ ಮಹಾದ್ವಾರವನ್ನು ಉದ್ಘಾಟನೆ ಮಾಡಿದ್ದಾರೆ. ನಂದು ಒಂದೇ ಪ್ರಶ್ನೆ ಜಿಲ್ಲಾಡಳಿತಕ್ಕೆ, 26 ವರ್ಷಗಳ ನಂತರ ಈ ಕೃತ್ಯವನ್ನು ಜಿಲ್ಲಾಡಳಿತ ಮಾಡಬೇಕೆ ಅನ್ನುವಂಥ ನನ್ನ ಪ್ರಶ್ನೆ. ಅವತ್ತು ಏನು ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಇದನ್ನು ತಡೆ ಹಿಡಿಬೋದಿತ್ತು. ಆದರೆ 26 ವರ್ಷದ ನಂತರ ಯಾವುದೋ ಕುಮ್ಮಕ್ಕಿನಿಂದ ಇವತ್ತು ಈ ಮಹಾದ್ವಾರವನ್ನು ಕೆಡವುತ್ತಾರೆ ಅಂತ ಹೇಳಿದರೆ ಈ ಪ್ರಜಾಸತ್ತಾತ್ಮಕತೆಯಲ್ಲಿ ಇವತ್ತು ಸರ್ಕಾರದ ಮೇಲೆ ಗೌರವ ಕಳೆದುಕೊಂಡಂತಾಗುತ್ತೆ. ಎಲ್ಲರೂ ಕೂಡ ಇವತ್ತು ನಮ್ಮ ಸಮಾಜದ ಬಾಂಧವರನ್ನು ಕೂಡ ಕರೆಸಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಒಂದು ನೋಟಿಸ್ ಕೂಡ ಬಂದಿಲ್ಲ. ಗ್ರಾಮ ಪಂಚಾಯಿತಿಯ ತಾಲೂಕ್ ಪಂಚಾಯಿತಿ ಅನುದಾನದ ಅಡಿಯಲ್ಲಿ ಇವತ್ತು ಆ ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. 1999ರಲ್ಲಿ ಅಂದಿನ ಸಚಿವರಾದ ಎಚ್ ಶಿವಪ್ಪ ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡ ದಾಸಕರಿಯಪ್ಪನವರ ನೇತೃತ್ವದಲ್ಲಿ ಬಾನುವಳ್ಳಿ ಗ್ರಾಮದಲ್ಲಿ ಮಹಾದ್ವಾರವನ್ನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದು ಸಚಿವರಾದ ಶಿವಪ್ಪನವರು ಅದನ್ನು ಉದ್ಘಾಟನೆ ಮಾಡಿದ್ದರು. ಆದರೆ ಇದೀಗ 26 ವರ್ಷಗಳ ನಂತರ ಜಿಲ್ಲಾಡಳಿತ ಏಕೆ ಈ ಮಹಾದ್ವಾರ ಹಾಗೂ ಸರ್ಕಲ್ ತೆರವು ಮಾಡುತ್ತೆ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ವಾಲ್ಮೀಕಿ ಪ್ರತಿಮೆ ಮತ್ತು ಮದಕರಿ ನಾಯಕರ ಏನು ಸ್ಟ್ಯಾಚ್ಯೂ ಇದೆಯಲ್ಲ, ಅದನ್ನು ಮಹಾದ್ವಾರನ ಜಿಲ್ಲಾಡಳಿತ ಕಿತ್ತಾಕಿದ್ದು ಇದು ಕಾನೂನು ಬಾಹಿರ. ಸುಮಾರು 30 ವರ್ಷದಿಂದ ಅಲ್ಲಿ ಒಂದು ಹಿಂದೆ ಶಾಸಕಾಂಗದ ಪಕ್ಷದ ಶಿವಪ್ಪನವರು ಮತ್ತು ದಾಸಕರಿಯಪ್ಪನವರು ಮತ್ತು ಸಮಾಜದವರು ಎಲ್ಲ ಸೇರಿ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಆ ಜಾಗದಲ್ಲಿ ಆ ಪ್ರತಿಮೆ ಇದ್ದಾವೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಅದನ್ನ ಕಿತ್ತಾಕಿದ್ದು ಕಾನೂನು ಬಾಹಿರ. ಈ ದೇಶದಲ್ಲಿ ಗೌರವಾನ್ವಿತ ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು ಅಹಿಂದ ಅಂತ. ಆದರೆ ಅಹಿಂದದವ್ರದ ಈ ರೀತಿ ಕಿತ್ತಾಕಿದ್ದು ಸರಿನಾ? ಆ ಹೆಣ್ಮಕ್ಳನ್ನೆಲ್ಲ ಮೈಕೈ ಹಿಡಿದು ಎಳೆದಾಡಿ ಪೊಲೀಸರೆಲ್ಲ ಹೊಡೆದರೆ ಇದೇನು ಏಕಾತ್ಮಕ ವ್ಯವಸ್ಥೆ ಇದೆಯಾ? ಇಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇರೋದು. ಆದ್ದರಿಂದ ಕೂಡಲೇ ನೀವು ಆ ಪ್ರತಿಮೆಯನ್ನು ಅನಾವರಣ ಮಾಡಬೇಕಲ್ಲಿ. ಆಮೇಲೆ ಮದಕರಿ ನಾಯಕ ಧ್ವಜ ಯಾವುದು ಮಹಾದ್ವಾರವನ್ನು ಸಹ ಸ್ಥಾಪಿಸಬೇಕು. ಇಲ್ಲದ ಹೋದರೆ ರಾಜ್ಯಾದ್ಯಂತ ನಾಯಕ ಸಮುದಾಯದವರು ನಾವು ಹೋರಾಟ ಮಾಡ್ತೇವೆ. ಈಗ ಮಿನಿಸ್ಟ್ರ್ ಜಿಲ್ಲಾಡಳಿತ ಮತ್ತು ಆಮೇಲೆ ಕೇಂದ್ರದಾಗ ಅಲ್ಲ ರಾಜ್ಯದಾಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರ ಕುಮ್ಮಕ್ಕಿನಿಂದ ನಮ್ಮ ಇದನ್ನು ವಾಲ್ಮೀಕಿ ಪ್ರತಿಮೆಯನ್ನು ಆಮೇಲೆ ಮಹಾದ್ವಾರವನ್ನು ಆಮೇಲೆ ವಾಲ್ಮೀಕಿ ಇದನ್ನು ಕಿತ್ತಾಕಿದರು. ಅಲ್ಲಪ್ಪ, ಈಗ 26-27 ವರ್ಷದ ಮುಂದೆ ಕಟ್ಟಿದ್ದು ಅದು ಎಲ್ಲ ಕಲ್ಲುಗಳು ಎಲ್ಲವೂ ಅದಾವೆ. ಅವನ್ನೆಲ್ಲ ಒಡೆದಾಕಿದ್ದಾರೆ. ಹೊಡೆದಾಕಿದ್ರೆ ಮೊದಲೇ ಫೋಟೋ ತಗೊಂಡಿದಾರಲ್ಲ, ಅವೆಲ್ಲ ಅದಾವಲ್ಲ ನಮ್ಮ ತಕ್ಕ. ಅವ್ರೇನು ದೌರ್ಜನ್ಯದಿಂದ ಡಿ ಸಿ ಹೋಗಿ ಮಾಡೋಕ್ಕೆ ಅವ್ರಿಗೇನು ಇದು ಇಲ್ಲ.
ಮಾಡಬಾರ್ದು ಅದನ್ನ. ಈಗ 26 ವರ್ಷ 27-8 ವರ್ಷ ಆಗೈತಿ, ಅದನ್ನು ತೆಗಿಯೋದು ಅಷ್ಟು ತಪ್ಪಕತಿ ಅಂತಂದು ತಿಳಿಗಳಿಕ್ಕಿಲ್ಲ ಅವ್ರಿಗೆ ಡಿ ಸಿ ಅವರಿಗೆ. ಹಂಗೆ ಹೋಗಿ ತೆಗೆದುಬಿಟ್ರೆ ಅಲ್ಲರೇ ಇಲ್ಲೆಲ್ಲ ದಾವಣಗೆರೆಗೆ ಇಟ್ಟಿದಾರಲ್ಲ ಅವು ಅಷ್ಟು ಇವದವ. ಇದೀಗ ಪ್ರತಿಭಟನಾಕಾರರು ಒತ್ತಡಕ್ಕೆ ಮಣಿದಿರುವ ಜಿಲ್ಲಾಧಿಕಾರಿಗಳು ಮಹಾದ್ವಾರ ಪುನರ್ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ದು, ಇದೀಗ ಪ್ರತಿಭಟನಾಕಾರರು ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಟ್ಟಿದ್ದು, ಪರಿಸ್ಥಿತಿ ಮುಂದೆ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.